ಹಾಯ್, ವೆಲ್ಕಮ್ ಬ್ಯಾಕ್ ಟು ರೇಖಾಸ್ ಕಿಚನ್. ನನಗೆ ತುಂಬ ದಿನದಿಂದ ಶೀತ ಕೆಮ್ಮಲು ಜ್ವರ ಇರೋದ್ರಿಂದ ನನ್ನ ಬಾಯೆಲ್ಲ ತುಂಬ ಕೆಟ್ಟೋಗಿತ್ತು. ಏನು ಟೇಸ್ಟ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಫ್ರೆಂಡಿಗೆ ಹೇಳಿದೆ, ನನಗೆ ಏನಾದರೂ ಒಂದು ಖಾರವಾಗಿ ಮಾಡಿಕೊಡಿ ಅಂತ. ಬನ್ನಿ ನಮ್ಮ ಮನೆಗೆ, ನಾನು ಒಂದು ಒಳ್ಳೆ ಉಪ್ಸಾರನ್ನ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬನ್ನಿ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಏನಿವತ್ತು ಸ್ಪೆಷಲ್ ನಾಗಮ್ಮ ನಿಮ್ಮ ಮನೇಲಿ? ಇವತ್ತು ಹುಳ್ಳಿಕಾಳು ಮತ್ತು ಕೀರೆ ಸೊಪ್ಪು ಉಪ್ಸಾರು. ಓಕೆ. ಇಲ್ಲಿ ಅವರು ಕೀರೆ ಸೊಪ್ಪನ್ನು ತೊಗೊಂಡಿದ್ದಾರೆ. ಚೆನ್ನಾಗಿ ಆ ಕೀರೆ ಸೊಪ್ಪನ್ನು ಒಂದು 3-4 ಬಾರಿ ತೊಳೆದು ಅದನ್ನು ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಕೊಂಡು ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡ್ರು. ಕುಕ್ಕರ್ ಪಾತ್ರೆಯಲ್ಲಿ ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡು ಈಗ ಅದಕ್ಕೆ ಹುರುಳಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಹುರುಳಿನ 3-4 ಸಲ ಚೆನ್ನಾಗಿ ತೊಳೆದು ಕಲ್ಲನ್ನೆಲ್ಲ ಕ್ಲೀನ್ ಮಾಡಿ, ಕಲ್ಲಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು, ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಅದ್ರ ಜೊತೆಗೆ ಒಂದು ಟೊಮೆಟೊ ಹಣ್ಣು ಉಪ್ಪನ್ನು ಹಾಕ್ಕೊಂಡು ಅವರು ನೀಟಾಗಿ ಅದನ್ನ ಮುಚ್ಚಿ ಒಂದು ಲಿಡ್ಡಿನ ಸಹಾಯದಿಂದ ಮುಚ್ಚಿ ಕುಕ್ಕರ್ನಲ್ಲಿ ಬೇಯಿಕಿಡ್ತಾರೆ. ಇದು ಬೇಯ್ತಾ ಇರುವಾಗಲೇ ಅವರು ಒಂದು 10-12-13 ಹಸಿಮೆಣಸನ್ನು ಒಂದು ತವದ ಮೇಲೆ ಹಾಕ್ಕೊಂಡ್ರು ಬಿಸಿ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಇದು ಫ್ರೈ ಆಗಬೇಕಂತ ಹೇಳಿದ್ರು. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಅವ್ರ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿನೇ ಹಸಿಮೆಣಸು ತೊಗೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಜನ ಯಾವ ಥರ ಇದ್ದಾರೆ, ಖಾರಕ್ಕೆ ಅನುಗುಣವಾಗಿ ನೀವು ತೊಗೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಖಾರ ಇರೋ ಹಸಿಮೆಣಸನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಸಾಧಾರಣ ಖಾರ ಇದೆ, ಅದರಿಂದ ಅವರು ಜಾಸ್ತಿನೇ ತೊಗೊಂಡಿದ್ದಾರೆ. ಹೀಗೆ ಒಂದು ಒರಳು ಕಲ್ಲಿಗೆ ಹಾಕ್ಕೊಂಡು ಅವರು ಅದನ್ನು ಆಡಿಸ್ಕೊಳ್ತಾ ಇದ್ದಾರೆ. ಇದು ತುಂಬಾ ಟೇಸ್ಟಾಗಿರುತ್ತೆ. ಈ ರೀತಿ ಕಲ್ಲಲ್ಲಿ ಆಡಿಸಿ ಮಾಡಬೇಕು ಯಾವಾಗಲೂ ಮಸಾಲೆನ, ತುಂಬಾ ಟೇಸ್ಟಿ ಈ ರೀತಿ ಅದು ಸಾಂಬಾರೆಲ್ಲ. ಈಗ ಅದಕ್ಕೆ ನೋಡಿ ಅವರು 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡ್ರು. 1 ಗೆಡ್ಡೆ ಬೆಳ್ಳುಳ್ಳಿನ ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದಾರೆ ಅಷ್ಟೇ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡ್ರು. ಅದೇ ರೀತಿಯಾಗಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರು. ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಆ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅವರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲ್ಲಲ್ಲಿ ಆಡಿಸ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ವಿಷಲ್ ಆಗ್ತಾ ಇದೆ. ಇದು ಒಂದು 2 ವಿಷಲ್ ಆದರೆ ಸಾಕು ಅಂತ ಹೇಳಿದರು. 2 ವಿಷಲ್ ಆಗಿದೆ ಅದು. ಈಗ ಈ ಖಾರವನ್ನೆಲ್ಲ ತೆಗೆದು ಅವರು ಒಂದು ಚಿಕ್ಕ ಬಟ್ಲಿಗೆ ಹಾಕಿ ಇಟ್ಕೊಂಡ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇಲ್ಲಿ ಲಿಡ್ಡನ್ನು ಓಪನ್ ಮಾಡಿದಾಗ ಇಲ್ಲಿ ಚೆನ್ನಾಗಿ ಬೆಂದಿತ್ತು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬೆಂದಿದೆ ಹುರುಳಿ. ಅವರು 2 ವಿಷಲ್ನ ಹಾಕಿಸಿದ್ದು ತುಂಬ ಸಾಫ್ಟಾಗಿ ಬೆಂದು ಅದರಲ್ಲಿ ಈಗ ಅವರು ಅದನ್ನು ಒಂದು ಬಟ್ಲಿಗೆ ತೆಗೆದು ಇಟ್ಕೊಳ್ತಾ ಇದ್ದಾರೆ. ಒಂದು 2 ದೊಡ್ಡ ಸೌಟಿನಷ್ಟು ಅದನ್ನು ತೆಗೆದು ಇಟ್ಕೊಂಡು ಅದನ್ನು ಕೂಡ ಇವಾಗ ಒರಳು ಕಲ್ಲಿಗೆ ಹಾಕಿ ಅದನ್ನು ಆಡಿಸ್ಕೊಳ್ತಾ ಇದ್ದಾರೆ, ಅದನ್ನು ರುಬ್ಕೊಳ್ತಾ ಇದ್ದಾರೆ. ನೋಡಿ ಅದಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈಗ ಆಡಿಸ್ಕೊಳ್ತಾ ಇದ್ದಾರೆ. ನೋಡಿ ಚೆನ್ನಾಗಿ ಆಗ್ತಾಯಿದೆ. ಇದು ತುಂಬಾ ಟೇಸ್ಟ್ ಆದಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ಇವರು ಇದಕ್ಕೆ ಉಪ್ಸಾರು ಅಂತ ಹೇಳ್ತಾರೆ. ನೋಡಿ ಈಗ ಖಾರ ರೆಡಿಯಾಗಿದೆ. ಈಗ ಇಲ್ಲಿ ಕುಕ್ಕರಲ್ಲಿ ಬೇಯಿಸಿದಂತಹ ಹುರುಳಿ ಹಾಗೂ ಸೊಪ್ಪನ್ನು ಚೆನ್ನಾಗಿ ಅವರು ಸ್ಟ್ರೈನ್ ಮಾಡಿಕೊಂಡ್ರು. ಒಂದು ಈ ರೀತಿಯಾದ ಒಂದು ತೂತ ಇರುವಂಥ ಒಂದು ಬಟ್ಟಲಿಗೆ ಹಾಕ್ಕೊಂಡು, ಕಣ್ಣಿರುವಂಥ ಬಟ್ಟಲಿಗೆ ಹಾಕ್ಕೊಂಡು ಅದನ್ನು ಸ್ಟ್ರೈನ್ ಮಾಡಿಕೊಂಡ್ರು. ಈಗ ಇಲ್ಲಿ ಒಂದು ಸ್ಟವ್ವಿನ ಮೇಲೆ ಒಂದು ಪಾತ್ರೆನ ಇಟ್ಟು ಅವರು ಒಂದು ಚಿಕ್ಕ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಮಾತ್ರ ಹಾಕ್ಕೊಂಡ್ರು. ಅದಕ್ಕೆ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಏನು ಖಾರ ಅವರು ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ಹಾಕ್ಕೊಂಡ್ರು, ಫ್ರೈ ಮಾಡಿಕೊಂಡ್ರು. ಈಗ ಅದಕ್ಕೇ ಇಲ್ಲಿ ತೆಗೆದು ಇಟ್ಕೊಂಡಂಥ ರಸವನ್ನು ಅವರು ಅದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಈಗ ಒಮ್ಮೆ ಚೆನ್ನಾಗಿ ತಿರುಗಿಸಿ ಅದಕ್ಕೆ ಎಷ್ಟು ನಮಗೆ ಮೊದಲೇ ಉಪ್ಪನ್ನು ಹಾಕ್ಕೊಂಡಿದ್ದು, ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರು. ಆಹಾ, ತುಂಬ ಘಮ ಅಂತ ಬರ್ತಾಯಿದೆ. ಆ ಘಮ ಕೇಳಲಿಕ್ಕೇ ಒಂದು ಚೆನ್ನಾಗಿದೆ. ಅಪ್ಪ ತುಂಬ ಟೇಸ್ಟಾಗಿದೆ. ನನಗಂತೂ ಊಟ ಮಾಡಲಿಕ್ಕೆ ತುಂಬ ನಾನು ಕಾಯ್ತಾ ಇದ್ದೀನಿ. ನೋಡಿ ಈಗ ಆಗಿದೆ. ಈಗ ಸೊಪ್ಪನ್ನು ಅವರು ಒಗ್ಗರಣೆ ಮಾಡ್ಕೊಳ್ತಾರೆ ಸೊಪ್ಪಿಗೆ. ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದಾರೆ. ಇಲ್ಲಿಂದ 2-4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಅವರು ಹಾಕ್ಕೊಂಡ್ರು. ಅದಕ್ಕೆ ಸಾಸಿವೆ, ನೋಡಿ ಇಲ್ಲಿ ಕಡಲೆಬೇಳೆ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿನ ತೊಗೊಂಡಿದ್ದಾರೆ. ಈಗ ಮೊದಲಿಗೆ ಈ ಸಾಸಿವೆ ಹಾಕಿ ಕಡಲೆಬೇಳೆನ ಹಾಕಿ ಅಲ್ಲಿ ಏನೇನು ತೊಗೊಂಡಿದ್ದಾರೆ ಅದನ್ನೆಲ್ಲನೂ ಅವರು ಒಮ್ಮೆಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಂದರು. ಇದು ಖಾರ ನಮಗೆ ಬಾಯೆಲ್ಲ ತುಂಬ ಜ್ವರ ಬಂದವರಿಗೆ
ತುಂಬ ಖಾರ ಬೇಕನ್ಸಿದ್ರೆ ಈ ರೀತಿಯಾದ ಒಂದು ಸಾರನ್ನು ಮಾಡಿಕೊಂಡು ತಿನ್ಬೋದು. ಇದು ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೀತಿಯಾಗಿ ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ಇದನ್ನು ಮಾಡ್ತಾರಂತೆ. ಇದು ತುಂಬ ಟೇಸ್ಟಾಗಿರ್ತದೆ. ನಾನು ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಈಗ ಇದು ಊಟ ಮಾಡಲಿಕ್ಕೆ. ನೋಡಿ, ಈಗ ಇದಕ್ಕೆ ಅವರು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ತೆಗೆದಿಟ್ಕೊಂಡಂತಹ ಈ ಹುರುಳಿ ಹಾಗೂ ಸೊಪ್ಪನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ರು ಅವರು. ಇದು ಈಗ ಆಗಿದೆ. ಇದಕ್ಕೆ ಉಪ್ಸಾರು ಅಂತ ಹೇಳ್ತಾರೆ. ನೋಡಿ, ಮುದ್ದೆನ ತಿಂತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಅಂತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.